ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಇನ್ ಕನ್ನಡ. ಈ ವಿಡಿಯೋದಲ್ಲಿ ಕಲರ್ ಗ್ರೇಡಿಂಗ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ನಾವು ಒಂದು ಆಕ್ಷನ್ ಲುಕ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ. ಕಾಮನ್ ಆಗಿ ನಮಗೆ ಆಕ್ಷನ್ ಲುಕ್ ಅಂತ ಬಂದರೆ ಆಲ್ಮೋಸ್ಟ್ ಇಂಡೋರ್ ಆಯಿತು ಅಂದರೆ ನಮಗೆ ಟೀಲ್ ಆ್ಯಂಡ್ ಆರೆಂಜ್ ಇರುತ್ತೆ. ಅದು ಬಿಟ್ಟರೆ ನಾವು ಒಂದು ವಾರ್ಮ್ ಅರ್ತಿ ಬ್ಲೀಚ್ ಬೈಪಾಸ್ ಟೋನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಈ ವಿಡಿಯೋದಲ್ಲಿ. ಹಾಗೆ ಕಲರ್ ಗ್ರೇಡಿಂಗ್ನ ಬೇಸಿಕ್ ಲೆವೆಲಿಂದ ಕಲಿಬೇಕು ಮತ್ತು ಕಲರ್ ಗ್ರೇಡಿಂಗಿಗೆ ಕೆಲವೊಂದು ಅಡ್ವಾನ್ಸ್ ಟೂಲ್ಸ್ ಬೇಕು ಮತ್ತು ಲಟ್ಸ್ ಬೇಕು, ಪವರ್ ಗ್ರೇಡ್ಸ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಆ್ಯಸ್ ಎ ಮೆಂಬರ್ ಆಗಿ ಜಾಯ್ನ್ ಆಗಬೇಕು. ನಿಮಗೆ ಅಲ್ಲಿ ಡೌನ್ಲೋಡಿಗೆ ಎಲ್ಲ ಸಿಗುತ್ತೆ ಮತ್ತು ವಿಡಿಯೋ ಎಡಿಟಿಂಗ್ ಅಸೆಟ್ಸು ಸಹ ಅಲ್ಲೇ ಸಿಗುತ್ತೆ. ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಅಡ್ವಾನ್ಸ್ ಟೂಲ್ನ ಯೂಸ್ ಮಾಡ್ತಾ ಇದ್ದೀನಿ, ಅದು ಸಹ ನಿಮಗೆ ಡೌನ್ಲೋಡಿಗೆ ಸಿಗುತ್ತೆ ಮತ್ತು ಲಟ್ ಕೂಡ ಡೌನ್ಲೋಡಿಗೆ ಸಿಗುತ್ತೆ. ಇವಾಗ ಗ್ರೇಡಿಂಗಿಗೆ ಬರೋಣ. ಈ ವಿಡಿಯೋದಲ್ಲಿ ಯೂಸ್ ಮಾಡ್ತಿರೋದು ಲಾಗ್ ಕ್ಲಿಪ್ ಅಲ್ಲ, ರಾ ಕ್ಲಿಪ್ಪು. ಅದಕ್ಕೆ ಸಪ್ರೇಟ್ ಸೆಟ್ಟಿಂಗ್ಸ್ ಇರುತ್ತೆ, ಅದನ್ನು ಹೇಗೆ ಮಾಡ್ಕೋಬೋದು ಅಂತ ನೋಡೋಣ. ಫಸ್ಟು ರಾ ಕ್ಲಿಪ್ ಆಗಿರೋದ್ರಿಂದ ನಾನಿಲ್ಲಿ ಪ್ರಾಜೆಕ್ಟ್ ಸೆಟ್ಟಿಂಗ್ಸಿಗೆ ಬಂದು ಕಲರ್ ಮ್ಯಾನೇಜ್ಮೆಂಟ್ಗೆ ಬರ್ತಾ ಇದ್ದೀನಿ. ಇಲ್ಲಿ ಆ್ಯಸ್ ಇಟ್ ಈಸ್ ನಮ್ಮ ಕಲರ್ ಮ್ಯಾನೇಜ್ಮೆಂಟು ಈ ಥರ ಸೆಟ್ ಆಗಿದೆ. ಮತ್ತು ಇಲ್ಲಿ ಕ್ಯಾಮ್ರಾ ರಾ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಬಂದು ನಮಗೆ ಈ ಕ್ಲಿಪ್ಪು ರೆಡ್ಡಿಂದ ಬರ್ತಿರೋದ್ರಿಂದ ರಾ ಸೆಟ್ಟಿಂಗ್ಸ್ನ ಮಾಡ್ಕೋಬೇಕಾಗತ್ತೆ. ಡಿಫಾಲ್ಟ್ ಆಗಿ ಆ್ಯರೆ ಅಂತ ಸೆಟ್ ಆಗಿರುತ್ತೆ, ಇದನ್ನ ತೆಗೆದು ನಾನು ರೆಡ್ಡಿಗೆ ಚೂಸ್ ಮಾಡ್ತಾ ಇದ್ದೀನಿ. ಮತ್ತು ಡಿಕೋಡ್ ಕ್ವಾಲಿಟಿ ಫುಲ್ ರೆಸೊಲ್ಯೂಷನ್ ಪ್ರೀಮಿಯಂ ಇಡ್ತಾ ಇದ್ದೀನಿ. ಬಿಟ್ ಡೆಪ್ತ್ 16 ಇದೆ. ಟೈಮ್ ಕೋಡು ಕ್ಯಾಮ್ರಾ ಡಿಕೋಡಿಂಗ್ ಯೂಸಿಂಗ್ ಪ್ರಾಜೆಕ್ಟ್ ಇದೆ. ಇಲ್ಲಿ ಬಂದು ಕಲರ್ ಸೈನ್ಸ್ನ ನಾನು IPP2ಗೆ ಸೆಟ್ ಮಾಡ್ತಾ ಇದ್ದೀನಿ. ಕಲರ್ ಸ್ಪೇಸು ರೆಡ್ ವೈಡ್ ಗ್ಯಾಮೆಟ್ ಇದೆ. ಮತ್ತು ಗಾಮಾ ಕರ್ವು ನಾನು ಲಾಗ್ 3 G10 ಇಡ್ತಾ ಇದ್ದೀನಿ. ಇದಿಷ್ಟು ಇಟ್ಟು ಸೆಟ್ಟಿಂಗ್ಸ್ನ ನಾನು ಇಲ್ಲಿ ಸೇವ್ ಮಾಡ್ತಾ ಇದ್ದೀನಿ. ಸೊ ನನಗಿಲ್ಲಿ ರಾ ಸೆಟ್ಟಿಂಗ್ಸು ಏನೇನಿತ್ತು ಅದಷ್ಟು ಸೇವ್ ಆಗಿದೆ. ನೆಕ್ಸ್ಟು ರಾ ಸೆಟ್ಟಿಂಗ್ಸ್ ಮಾಡಾದ್ಮೇಲೆ ನಾವು ನೆಕ್ಸ್ಟ್ ಮಾಡಬೇಕಿರೋದು IDT ಮತ್ತು ODTನ ಪ್ಲೇಸ್ ಮಾಡ್ಕೋಬೇಕು. ಫಸ್ಟೇ ಒಂದು ನೋಟ್ ಟ್ರೀನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನೋಡಲ್ಲಿ IDT ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಎಫೆಕ್ಟ್ಸ್ಗೆ ಬಂದು ಕಲರ್ ಸ್ಪೇಸ್ ಟ್ರಾನ್ಸ್ಫಾರ್ಮ್ನ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ರೆಡ್ ಕ್ಯಾಮ್ರಾದಿಂದ ಬಂದಿರೋದ್ರಿಂದ ರೆಡ್ ವೈಡ್ ಗ್ಯಾಮೆಟ್ನ ಚೂಸ್ ಮಾಡ್ತಾ ಇದ್ದೀನಿ. ಇನ್ಪುಟ್ ಲಾಗ್ ರೆಡ್ ಲಾಗ್ 3G10, ಡಾವೆಂಚಿ ವೈಡ್ ಗ್ಯಾಮೆಟ್ನ ಚೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಔಟರ್ ಕಲರ್ ಸ್ಪೇಸ್ಗೆ. ಮತ್ತು ಔಟರ್ ಗಾಮಾ ಡಾವೆಂಚಿ ಇಂಟರ್ಮೀಡಿಯೇಟು. ಇದೇ ನೋಡ್ನ ನಾನು ಕಾಪಿ ಮಾಡಿಕೊಂಡು ODT ನೋಡಿಗೆ ಮತ್ತೆ ಪೇಸ್ಟ್ ಮಾಡಿ ಇಲ್ಲಿ ಆಪ್ಷನಲ್ಲಿ ಸ್ವ್ಯಾಪ್ ಕೊಡ್ತಾ ಇದ್ದೀನಿ. ಸ್ವ್ಯಾಪ್ ಕೊಟ್ಟು ಔಟರ್ ಕಲರ್ ಸ್ಪೇಸು ನಮಗೆ ಬೇಕಿರೋದು Rexon 9, ಔಟ್ಪುಟ್ ಗಾಮಾ ನಾನು 2.4ಗೆ ಇಡ್ತಾ ಇದ್ದೀನಿ. ಇಲ್ಲಿಗೆ ನಮ್ಮ IDT ಮತ್ತು ODT ಎರಡೂ ಕಲರ್ ಸ್ಪೇಸ್ ಟ್ರಾನ್ಸ್ಫಾರ್ಮು ಮುಗ್ದಿದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಕ್ಲಿಪ್ಪು ಸ್ವಲ್ಪ ಅಂಡರ್ ಎಕ್ಸ್ಪೋಸ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ, ಅಂಡರ್ ಎಕ್ಸ್ಪೋಸ್ ಆಯಿತು ಅಂದರೆ ನಾವು ಎಕ್ಸ್ಪೋಜರ್ಗೆ ಬಂದು STR ವೀಲ್ಸಲ್ಲಿ ಎಕ್ಸ್ಪೋಜರ್ನ ರೈಸ್ ಮಾಡ್ತಾ ಇದ್ವಿ. ಅದೊಂದು ಟೆಕ್ನಿಕ್ ಆಗಿತ್ತು. ಆದರೆ ಇನ್ನೂ ಒಂದು ಟೆಕ್ನಿಕ್ ಇದೆ. ಹೇಗೆ ಅಂದರೆ ನಮ್ಮ ಕ್ಯಾಮ್ರಾದಲ್ಲಿ ಫೋಟೋಮೆಟ್ರಿಕ್ ಆಗಿ ನಾವು ಯಾವ ಥರ ಎಕ್ಸ್ಪೋಜರ್ನ ಒನ್ ಸ್ಟಾಪ್ ಇನ್ಕ್ರೀಸ್ ಮಾಡ್ತೀವಲ್ಲ, ಅದೇ ಥರ ನಾವು ಡಾವೆಂಚಿ ರಿಸಾಲ್ವಲ್ಲಿ ಕೂಡ ಮಾಡ್ಬೋದು. ಹೇಗೆ ಅಂದರೆ ಒಂದು ಪ್ರಾಜೆಕ್ಟ್ ಸೆಟ್ಟಿಂಗ್ಸ್ಗೆ ಬಂದು ನಾವಿಲ್ಲಿ ಕ್ಯಾಮ್ರಾ ರಾ ಸೆಟ್ಟಿಂಗ್ಸ್ ಮಾಡಿದ್ವಲ್ಲ, ಇಲ್ಲಿ ಬಂದು ಯೂಸ್ ಕ್ಯಾಮ್ರಾ ಮೆಟಾಡಾಟಾ ಅಂತ ಒಂದು ಆಪ್ಷನ್ ಇರುತ್ತೆ. ಎಕ್ಸ್ಪೋಜರ್ ಅಡ್ಜಸ್ಟ್ಮೆಂಟ್ ಅಂತ ಇರುತ್ತೆ. ಎಕ್ಸ್ಪೋಜರ್ನ ಒಂದು 2 ಸ್ಟಾಪ್ ಅಷ್ಟು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಇನ್ಕ್ರೀಸ್ ಮಾಡಿ ಇಲ್ಲಿ ಸೇವ್ ಕೊಟ್ಟಿದ ತಕ್ಷಣ ನಮ್ಮ ಎಕ್ಸ್ಪೋಜರು ಒಂದು 2 ಸ್ಟಾಪ್ ಅಷ್ಟು ಇನ್ಕ್ರೀಸ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಕ್ಯಾಮ್ರಾ ರಾ ಆಪ್ಷನಲ್ಲಿ ಬಂದು ಯೂಸ್ ಕ್ಯಾಮ್ರಾ ಮೆಟಾಡಾಟಾದಲ್ಲಿ ಎಕ್ಸ್ಪೋಜರ್ನ 2 ಸ್ಟಾಪ್ ಅಷ್ಟು ಇಟ್ಟರೆ ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಇದು ಒಂದು ಟೆಕ್ನಿಕ್ ಆಯಿತು. ಅಂದರೆ ನಮ್ಮ ಪ್ರೈಮರಿ ಕಲರ್ ವೀಲ್ಸ್ ಇದೆಯಲ್ಲ, ಅಲ್ಲಿ ಲೆಫ್ಟ್ ಬಾಟಮಿಗೆ ಬಂದರೆ ಇಲ್ಲೊಂದು ಆಪ್ಷನ್ ಸಿಗುತ್ತೆ ಕ್ಯಾಮ್ರಾ ರಾ ಅಂತ. ಇಲ್ಲೂ ಸಹ ನಾವು ಪ್ರಾಜೆಕ್ಟಿಂದ ಕ್ಲಿಪ್ಪಿಗೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪೋಜರ್ನ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ನಾನಲ್ಲಿ 2 ಸ್ಟಾಪ್ಸ್ಗೆ ಇಟ್ಟಿದ್ದೆ, ಅದೇ ಥರ ಇಲ್ಲಿ ಎಕ್ಸ್ಪೋಜರ್ ಅಡ್ಜಸ್ಟ್ 2 ಸ್ಟಾಪ್ಸಿಗೆ ಸೆಟ್ ಆಗಿದೆ. ಇದನ್ನು ನಾನು ರೀಸೆಟ್ ಮಾಡ್ತು ಅಂದರೆ ಮತ್ತೆ ರೀಸೆಟ್ ಆಗುತ್ತೆ 0ಗೆ. ಮತ್ತು ನಾನಿಲ್ಲಿ 2 ಸ್ಟಾಪ್ ಅಷ್ಟು ಇಟ್ಕೋಬೋದು. ಸೊ ಇದು ಇನ್ನೊಂದು ಟೆಕ್ನಿಕ್ ಆಯಿತು. ಯಾವಾಗ ಈ ಥರ ಆಗುತ್ತೆ ಅಂದರೆ ನಮ್ಮ ಕ್ಲಿಪ್ಪು ರಾ ಫಾರ್ಮೆಟಲ್ಲಿ ಇದ್ದರೆ ಮಾತ್ರ ಈ ಥರ ಮಾಡ್ಬೋದು. ಇದೊಂಥರ ಫೋಟೋಮೆಟ್ರಿಕ್ ಆಗಿ ನಮ್ಮ ಕ್ಯಾಮ್ರಾದಲ್ಲಿ ಯಾವ ಥರ ಇನ್ಕ್ರೀಸ್ ಮಾಡ್ತೀವಿ ಅದೇ ಥರ ಇನ್ಕ್ರೀಸ್ ಆಗಿದೆ. ನಮ್ಮ ನೋಡ್ ಲೆವೆಲಲ್ಲಿ ಇವಾಗ ನಾವು ಬೇಕಿದ್ರೆ ಗ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಕೋಬೋದು. ನೆಕ್ಸ್ಟು ಇಲ್ಲಿ ಎಕ್ಸ್ಪೋಜರ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದೀವಿ ನಾವು ಕ್ಯಾಮ್ರಾ ರಾ ಆಪ್ಷನಲ್ಲಿ. ನೆಕ್ಸ್ಟು ಎಕ್ಸ್ಪೋಜರ್ ನೋಡಿಗೆ ಬರ್ತಾ ಇದ್ದೀನಿ. ಇಲ್ಲಿ ಬಂದು ನಾನು HDR ವೀಲ್ಸ್ಗೆ ಬಂದು ಇನ್ನೊಂದು ಸ್ವಲ್ಪ ಎಕ್ಸ್ಪೋಜರ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಒಂದು 0.4 ಅಷ್ಟು ಸ್ವಲ್ಪ ಎಕ್ಸ್ಪೋಜರ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಕಾಂಟ್ರಾಸ್ಟ್ ನೋಡಿಗೆ ಬರ್ತಾ ಇದ್ದೀನಿ. ಕಾಂಟ್ರಾಸ್ಟ್ ನೋಡಲ್ಲಿ ನಾನು ಸ್ವಲ್ಪ ಕಾಂಟ್ರಾಸ್ಟ್ನ ಇನ್ಕ್ರೀಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಪ್ರೈಮರಿ ಕಲರ್ ವೀಲ್ಸ್ಗೆ ಬಂದು ನನಗೆ 1.7 ಅಷ್ಟು ಮತ್ತು ಕಾಂಟ್ರಾಸ್ಟ್ ರೇಷಿಯೋನ ನಾನು ಪಿವಿಟಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಬಿಫೋರ್ ಆಫ್ಟರು ನಾನು ಸ್ವಲ್ಪ ಕಾಂಟ್ರಾಸ್ಟ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ. ನಾನು ನೆಕ್ಸ್ಟು ಫೈನಲ್ ಗ್ಲೋಬ್ ನೋಡಲ್ಲಿ ಇಲ್ಲಾಂದರೆ ನೆಕ್ಸ್ಟ್ ಮುಂದಿನ ನೋಡಲ್ಲಿ ಕಾಂಟ್ರಾಸ್ಟ್ ಅಡ್ಜಸ್ಟ್ಮೆಂಟ್ ಏನಾದ್ರು ಬೇಕು ಅಂದರೆ ನಾನು ನೆಕ್ಸ್ಟ್ ಮಾಡ್ಕೋತೀನಿ. ಇಲ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಬ್ಯಾಲೆನ್ಸ್ ನೋಡಿಗೆ ಬಂದು ನನ್ನ ಇಮೇಜು ಸ್ವಲ್ಪ ವಾರ್ಮ್ ಗ್ರೀನಿಶ್ ಇದೆ. ಸೊ ಇದನ್ನು ಬ್ಯಾಲೆನ್ಸ್ ಮಾಡ್ಕೋತೀನಿ. ನಾನು ಬ್ಯಾಲೆನ್ಸ್ ಮಾಡೋಕ್ಕೆ ಇಲ್ಲಿ ಸ್ಕೋಪ್ಸ್ನ
ಓಪನ್ ಮಾಡ್ಕೋತೀನಿ. ಸ್ಕೋಪ್ಸ್ನ ಓಪನ್ ಮಾಡ್ಕೊಂಡಾಗ ನೀವು ಇಲ್ಲಿ ವೆಕ್ಟರ್ ಸ್ಕೋಪ್ಸಲ್ಲಿ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ನಮ್ಮ ಇಮೇಜು ಇಲ್ಲಿ ಎಲ್ಲೋ ಕಡೆಗೆ ಡ್ರಾಪ್ ಆಗಿದೆ, ಕಂಪ್ಲೀಟ್ ಎಲ್ಲೋ ಕಡೆಗೆ ಡ್ರಾಪ್ ಆಗಿದೆ. ಸೊ ಇದನ್ನು ನೆಕ್ಸ್ಟ್ ಇವಾಗ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ. ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಸ್ಕೋಪ್ಸ್ ನೋಡಿಕೊಂಡು ಬ್ಯಾಲೆನ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು. ನಾನಿಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಆಫ್ಸೆಟ್ಟಿಗೆ ಬರ್ತಾ ಇದ್ದೀನಿ. ಆಫ್ಸೆಟ್ಟಿಗೆ ಬಂದು ಸ್ವಲ್ಪ ಇದನ್ನು ಎಲ್ಲೋ ಆಪೋಸಿಟ್ ಡೈರೆಕ್ಷನ್ಗೆ ಮೂವ್ ಮಾಡ್ತಾ ಇದ್ದೀನಿ. ಇಷ್ಟು ಮೂವ್ ಮಾಡಿದ್ದೀನಿ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇವಾಗ ಬ್ಯಾಲೆನ್ಸ್ ನೋಡು, ಇಲ್ಲೂ ಸಹ ನಾವು ಸ್ಕೋಪ್ಸ್ ಅಬ್ಸರ್ವ್ ಮಾಡ್ತಾ ಇದ್ರೆ ನೋಡ್ತಾ ಇದ್ದೀರಲ್ಲ, ಇದು ಬಿಫೋರ್, ಇದು ಆಫ್ಟರು. ನಮ್ಮ ಇಮೇಜು ಇವಾಗ ನೀಟಾಗಿ ಬ್ಯಾಲೆನ್ಸ್ ಆಗಿದೆ. ನೆಕ್ಸ್ಟು ಬ್ಯಾಲೆನ್ಸ್ ಆದಮೇಲೆ ಒಂದು ಲುಕ್ನ ಮಾಡೋಕ್ಕೆ ನಾನಿಲ್ಲಿ ಕೆಲವೊಂದು ಟೂಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು 2383 ಯೂಸ್ ಮಾಡ್ತಾ ಇದ್ದೀನಿ ಒಂದು ಕಾಂಟ್ರಾಸ್ಟಿಗೋಸ್ಕರ, ಮತ್ತು ಲುಕ್ಕಿಗೆ ಒಂದು ಲಟ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಎರಡು ಕಂಬೈನ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಲುಕ್ಕಿಗೆ ನಾನು ಲುಕ್ ಲಟ್ ಅಂತ ಒಂದು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ನಾನು ನನ್ನ ಲಟ್ಸಲ್ಲಿ ಒಂದು ಬೈಪಾಸ್ ಆ್ಯಕ್ಷನ್ ಸಮ್ಮರ್ ಅಂತ ಒಂದು ಲಟ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಇದನ್ನು ಡಬಲ್ ಕ್ಲಿಕ್ ಮಾಡಿದ್ದೀನಿ. ಸೊ ಈ ಲುಕ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ನಾನು 2383 ಲಟ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. 2383ಗೋಸ್ಕರ ನಾನು ಡಿಹ್ಯಾನ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ಡಿಹ್ಯಾನ್ಸರ್ಗೆ ಒಂದು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಫೆಕ್ಟ್ಸ್ಗೆ ಬಂದು ನಾನಿಲ್ಲಿ ಡಿಹ್ಯಾನ್ಸರ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಡಿಹ್ಯಾನ್ಸರ್ನ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ಕೊಂಡಿದ್ದೀನಿ ಈ ಪ್ಲಗಿನ್ನ. ನೆಕ್ಸ್ಟ್ ಇಲ್ಲಿ ಬಂದು ಡಿಸೇಬಲ್ ಆಲ್ ಟೂಲ್ಸ್ನ ಕೊಟ್ಟು ಕ್ವಾಲಿಟಿ ಹೈ ಟು ಸ್ಲೋ ಕೊಡ್ತಾ ಇದ್ದೀನಿ. ನೆಕ್ಸ್ಟು ನಾವು ವರ್ಕಿಂಗ್ ಮಾಡ್ತಿರೋ ಕಲರ್ ಸ್ಪೇಸು ನನಗೆ ಡಾವಿಂಚಿ ವೈಟ್ ಗ್ಯಾಮೆಟಿಂದ ಬಂದಿರೋದ್ರಿಂದ ನಾನಿಲ್ಲಿ ಡಾವಿಂಚಿ ವೈಟ್ ಗ್ಯಾಮೆಟ್ಗೆ ಚೂಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಂದು ನಾನು ಪ್ರಿಂಟ್ ಆಪ್ಷನ್ಗೆ ಬಂದು ನಾನಿಲ್ಲಿ 2383 ಪ್ರಿಂಟ್ ಫಿಲಮ್ ಅಂತ ಒಂದು ಆಪ್ಷನ್ ಇದೆ, ಇದನ್ನ ಸೆಲೆಕ್ಷನ್ ಮಾಡಿಕೊಂಡು ಇದನ್ನು ಎನೇಬಲ್ ಮಾಡ್ತಾ ಇದ್ದೀನಿ. ಎನೇಬಲ್ ಮಾಡಿದ ತಕ್ಷಣ ನೀವು ನೋಡ್ತಾ ಇರ್ಬೋದು, ಈ 2383 ಪ್ರಿಂಟ್ ಫಿಲಮು ತುಂಬ ಸ್ಟ್ರಾಂಗ್ ಆಗಿ ಅಪ್ಲೈ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಔಟ್ಪುಟ್ಗೆ ಬಂದು ನಾನು ಟೋಟಲ್ ಇಂಪ್ಯಾಕ್ಟ್ ಏನಿದೆ ಅದನ್ನು ಒಂದು 50%ಗೆ ಡಿಕ್ರೀಸ್ ಮಾಡ್ಕೋತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡ್ತಾ ಇರಲ್ಲ, ಇಲ್ಲಿ ಒಂದು 50%ಗೆ ಇಡ್ತಾ ಇದ್ದೀನಿ. ಸೊ ನಾವೀಗ ಒಂದು ಲುಕ್ಕು ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ ಮತ್ತು ಡಿಹ್ಯಾನ್ಸರಲ್ಲಿ 2383 ಪ್ಲೇಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ನಮ್ಮ ಲಟ್ ಕೂಡ ಸಹ ಸ್ವಲ್ಪ ಸ್ಟ್ರಾಂಗ್ ಆಗಿ ಅಪ್ಲೈ ಆಗ್ತದೆ. ಹಾಗಾಗಿ ನಾನಿಲ್ಲಿ ಗೇನಿಗೆ ಬಂದು ಕೀ ಔಟ್ಪುಟ್ಟಲ್ಲಿ ಲಟ್ ಇಂಟೆನ್ಸಿಟಿನ ಒಂದು 0.7 ಅಷ್ಟು ಇಡ್ತಾ ಇದ್ದೀನಿ. ನೆಕ್ಸ್ಟು ನಾನು ಇನ್ನೊಂದು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ, ಲುಕ್ ಅಡ್ಜಸ್ಟ್ಮೆಂಟ್ ಅಂತ. ಈ ಲುಕ್ ಅಡ್ಜಸ್ಟ್ಮೆಂಟಿಗೆ ಬಂದು ನಾನಿಲ್ಲಿ ಸ್ವಲ್ಪ ಈ ಲುಕ್ನ ರೆಡ್ ಅರ್ತಿ ಟೋನಿಗೆ ಟರ್ನ್ ಮಾಡ್ತಾ ಇದ್ದೀನಿ. ಈ ಲುಕ್ ಅಡ್ಜಸ್ಟ್ಮೆಂಟಲ್ಲಿ ಬಂದು ಪ್ರೈಮರಿ ಕಲರ್ ಬಾರ್ಸ್ಗೆ ಬರ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ಗೇನ್ ಆಪ್ಷನ್ಗೆ ಬಂದು ಸ್ವಲ್ಪ ರೆಡ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಅಷ್ಟು ಇನ್ಕ್ರೀಸ್ ಮಾಡಿ ಮತ್ತು ಗೇನಲ್ಲಿ ಬ್ಲೂ ಚಾನಲ್ ಇದೆಯಲ್ಲ ಅದನ್ನು ಮೈನಸ್ ಮಾಡ್ತಾ ಇದ್ದೀನಿ. ಸೊ ನಮಗೆ ಬ್ಲೂನ ಮೈನಸ್ ಮಾಡಿದ್ರೆ ಸ್ವಲ್ಪ ಎಲ್ಲೋ ಬರುತ್ತೆ. ನಾನಿಲ್ಲಿ ರೆಡ್ಡು ಮತ್ತು ಎಲ್ಲೋ ಎರಡನ್ನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ 0.99 ಅಷ್ಟು ಇಡ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ರೆಡ್ನ ಚೂರು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು, ಇದು ಬಿಫೋರ್, ಇದು ಆಫ್ಟರ್. ನಾನು ಸ್ವಲ್ಪ ಇಮೇಜ್ನ ರೆಡ್ ಕಡೆಗೆ ಮೂವ್ ಮಾಡಿದ್ದೀನಿ. ನೆಕ್ಸ್ಟು ಲುಕ್ ಅಡ್ಜಸ್ಟ್ಮೆಂಟ್ ಆದಮೇಲೆ ನಾನಿಲ್ಲಿ ಮ್ಯಾಜಿಕ್ ಮಾಸ್ಕ್ ಅಂತ ಒಂದು ನೋಡ್ನ ಪ್ಲೇಸ್ ಮಾಡಿಕೊಂಡು ಅದ್ರ ಮುಂದೆ ನಾನು ಎರಡು ಪ್ಯಾರಲಲ್ ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಮ್ಯಾಜಿಕ್ ಮಾಸ್ಕ್ನ ಒಂದು ನೋಡಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಅದ್ರದ್ದು ಕೀ ಔಟ್ಪುಟ್ನ ನಾನು ಬೇರೆ ನೋಡಿಗೆ ಕೊಟ್ಟು ಅಲ್ಲಿ ಮ್ಯಾಜಿಕ್ ಮಾಸ್ಕಲ್ಲಿ ಸೆಲೆಕ್ಷನ್ ಮಾಡ್ಕೊಂಡಿರ್ತೀನಲ್ಲ ಅದ್ರ ಅಡ್ಜಸ್ಟ್ಮೆಂಟು ನಾನು ನೆಕ್ಸ್ಟು ಒಂದು ಪ್ಯಾರಲಲ್ ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ಮ್ಯಾಜಿಕ್ ಮಾಸ್ಕ್ಗೆ ಬಂದು ನಾನಿಲ್ಲಿ ಮ್ಯಾಜಿಕ್ ಮಾಸ್ಕ್ಗೆ ಬರ್ತಾ ಇದ್ದೀನಿ. ಇಲ್ಲಿ ಬಂದು ಈ ಕ್ಲಿಪ್ಪಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾವು ಸೆಲೆಕ್ಷನ್ ಮಾಡೋಕ್ಕೆ ಇಲ್ಲಿ ನಮಗೆ ಒಂದು ಪಿಲ್ಲರ್ ಅಡ್ಡ ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಸ್ಟಾರ್ಟಿಂಗಲ್ಲಿ ಒಂದು ಪಿಲ್ಲರ್ ಅಡ್ಡ ಬರ್ತಾ ಇದೆ ಮತ್ತು ಎಂಡಿಂಗಲ್ಲಿ ಒಂದು ಪಿಲ್ಲರ್ ಅಡ್ಡ ಬರ್ತಾ ಇದೆ. ಸೊ ಇವಾಗ ನಾವು ಮ್ಯಾಜಿಕ್ ಮಾಸ್ಕು ವರ್ಷನ್ 2 ಇದೆಯಲ್ಲ ಅದು ಯಾವ ಥರ ವರ್ಕ್ ಆಗುತ್ತೆ ನಮ್ಮ ಸಬ್ಜೆಕ್ಟ್ನ ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕೆ, ಇಲ್ಲಿ ಮ್ಯಾಜಿಕ್ ಮಾಸ್ಕ್ಗೆ ಬಂದು ನಾನು ಐ ಡ್ರಾಪರ್ ಟೂಲ್ನ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಫಾಸ್ಟರಿಂದ ಬೆಟರ್ಗೆ ಚೂಸ್ ಮಾಡ್ಕೋತಾ ಇದ್ದೀನಿ. ಚೂಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಸಿಂಗಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿ ನಾನಿಲ್ಲಿ ಟಾಗಲ್ ಮಾಸ್ಕ್ ಓವರ್ಲೇನ ಎನೇಬಲ್ ಮಾಡ್ಕೋತೀನಿ. ಏನು ಸೆಲೆಕ್ಷನ್ ಆಗಿದೆ ಅಂತ ತೋರಿಸುತ್ತೆ. ನಾನಿಲ್ಲಿ ಕಂಪ್ಲೀಟ್ ಮಾಡಲ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಷನ್ ಮಾಡಿಕೊಂಡು ನಾನು ಈ ಸೆಲೆಕ್ಷನ್ನ ನಾನಿಲ್ಲಿ ಟ್ರ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕ್ ಆ್ಯಂಡ್ ಫೋರ್ತ್ ಎರಡು ಕಡೆ. ಸೊ ಮ್ಯಾಜಿಕ್ ಮಾಸ್ಕ್ 2ಅಲ್ಲಿ ಟ್ರ್ಯಾಕಿಂಗಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ ಮತ್ತು ಈ ಮ್ಯಾಜಿಕ್ ಮಾಸ್ಕ್ ಸ್ವಲ್ಪ ನಮ್ಮ ನೋಟ್ ಸ್ಟ್ರಕ್ಚರಲ್ಲಿ ಸ್ವಲ್ಪ ಹೆವಿ ಆಗ್ಬೋದು, ಸಿಸ್ಟಮ್ ಲ್ಯಾಗ್ ಆಗೋ ಚಾನ್ಸಸ್ ಇರುತ್ತೆ. ನಮ್ಮ ಗ್ರಾಫಿಕ್ ಕಾರ್ಡು ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಟ್ರ್ಯಾಕಿಂಗ್ ಮುಗಿದಿದೆ.
ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಮ್ಮ ಟ್ರ್ಯಾಕಿಂಗು ಮ್ಯಾಜಿಕ್ ಮಾಸ್ಕ್ 2 ಅಲ್ಲಿ ಯಾವ ಥರ ಎಷ್ಟು ನೀಟಾಗಿ ಕ್ಲೀನಾಗಿ ಟ್ರ್ಯಾಕ್ ಆಗಿದೆ. ಅಂದರೆ ನಮ್ಮ ಪಿಲ್ಲರ್ಸ್ ಅಡ್ಡ ಬಂದರೂ ಸಹ ನಮಗೆ ನಮ್ಮ ಮಾಡೆಲ್ ಬಿಟ್ಟು ಬೇರೆ ಏನೂ ಸೆಲೆಕ್ಷನ್ ಆಗಿಲ್ಲ. ಎಷ್ಟು ನೀಟಾಗಿ ಟ್ರ್ಯಾಕಿಂಗ್ ಆಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ಸೊ ನಾನು ಇಲ್ಲಿ ಹೀರೋ ಫ್ರೇಮ್ಗೆ ನಿಲ್ಲಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಈ ಟಾಗಲ್ ಮಾಸ್ಕ್ ಓವರ್ಲೇನ ಆಫ್ ಮಾಡಿ ನಾನು ಇನ್ವರ್ಟ್ ಸೆಲೆಕ್ಷನ್ ಮಾಡ್ಕೋತೀನಿ. ನಮಗಿಲ್ಲಿ ಬ್ಯಾಕ್ಗ್ರೌಂಡ್ ಮಾತ್ರ ಬೇಕಿರೋದು. ಇನ್ವರ್ಟ್ ಸೆಲೆಕ್ಷನ್ ಮಾಡಿಕೊಂಡು ಬ್ಯಾಕ್ಗ್ರೌಂಡಲ್ಲಿ ಇನ್ನೊಂದು ಕೀ ಅಂತ ಒಂದು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪವರ್ ವಿಂಡೋಸ್ಗೆ ಬರ್ತಾ ಇದ್ದೀನಿ. ನಾನು ಪವರ್ ವಿಂಡೋಸ್ಗೆ ಬಂದು ಒಂದು ಗ್ರೇಡಿಯಂಟ್ ಪವರ್ ವಿಂಡೋನ ಚೂಸ್ ಮಾಡ್ಕೋತಾ ಇದ್ದೀನಿ. ಗ್ರೇಡಿಯಂಟ್ ಪವರ್ ವಿಂಡೋನ ಚೂಸ್ ಮಾಡಿಕೊಂಡು ನಾನಿಲ್ಲಿ ಬ್ಯಾಕ್ಗ್ರೌಂಡ್ಗೆ ಮಾತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾನಿಲ್ಲಿ ಬ್ಯಾಕ್ಗ್ರೌಂಡು ನಮ್ಮ ಮಾಡಲು ಎರಡನ್ನೂ ಸಪ್ರೇಟ್ ಮಾಡಬೇಕು. ಒಂದು ಸಪ್ರೇಷನ್ ಬರಬೇಕು. ಹಾಗಾಗಿ ನಾನೊಂದು ಬ್ಯಾಕ್ಗ್ರೌಂಡನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ನಾನು ಸ್ವಲ್ಪ ಗೇಯ್ನ ಕಮ್ಮಿ ಮಾಡ್ತಾ ಇದ್ದೀನಿ. ಗಾಮನು ಕೂಡ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ ನಮ್ಮ ಮಾಡಲಿಂದ ಬ್ಯಾಕ್ಗ್ರೌಂಡ್ ಯಾವ ಥರ ಸಪ್ರೇಟ್ ಆಗ್ತಾ ಇದೆ ಅಂತ. ಸಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಸಾಫ್ಟ್ನೆಸ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಅದ್ರ ಬಾಟಮಲ್ಲಿ ಪ್ಯಾರಲಲ್ ನೋಡಲ್ಲಿ ಇನ್ನೊಂದು ಪವರ್ ವಿಂಡೋ ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಸಹ ನಾನು ಇನ್ನೊಂದು ಗ್ರೇಡಿಯಂಟ್ ಪವರ್ ವಿಂಡೋ ಯೂಸ್ ಮಾಡ್ತಾ ಇದ್ದೀನಿ. ಆದರೆ ಲಾಸ್ಟ್ ಟೈಮು ನಾವು ಇಮೇಜ್ ಟಾಪ್ ಸೈಡಿಗೆ ಯೂಸ್ ಮಾಡಿದ್ವಿ. ಇಲ್ಲಿ ಬಂದು ನಾನು ಇಮೇಜ್ ಬಾಟಮ್ ಸೈಡಿಗೆ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟು ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಪ್ಲೇಸ್ ಮಾಡಿಕೊಂಡು ನಮ್ಮ ಬಾಟಮಲ್ಲಿ ಏನಿತ್ತು ಅದನ್ನ ಇನ್ನೊಂದು ಸ್ವಲ್ಪ ಡಾರ್ಕ್ ಮಾಡ್ತಾ ಇದ್ದೀನಿ. ಈ ಪವರ್ ವಿಂಡೋನ ನಾನು ಇನ್ನೊಂದು ಸ್ವಲ್ಪ ಬಾಟಮಿಗೆ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿದ್ವಲ್ಲ, ಈ ಎರಡು ಪ್ಯಾರಲಲ್ ನೋಡ್ನ ನಾನು ಬಿಫೋರ್ ಆಫ್ಟರ್ ನೋಡೋದಾದರೆ ನಮಗೆ ಮಾಡಲಿಂದ ಬ್ಯಾಕ್ಗ್ರೌಂಡಿಂದ ಎಷ್ಟು ಸಪ್ರೇಷನ್ ಬರ್ತಾ ಇದೆ ಅಂತ, ಮತ್ತು ನಮಗೆ ಬ್ಯಾಕ್ಗ್ರೌಂಡಲ್ಲಿ ಲೈಟ್ಸ್ ಕೂಡ ಇದೆ, ಅದು ಅಷ್ಟೇ ಎಷ್ಟು ಕಂಟ್ರೋಲಿಗೆ ಸಿಗ್ತಾ ಇದೆ ಅಂತ ನೋಡಿದ್ವಲ್ಲ, ಹೈಲೈಟ್ಸ್ ಕೂಡ. ನೆಕ್ಸ್ಟು ನಾನು HSV ಅಂತ ಒಂದು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. HSV ಮತ್ತು ಡೆನ್ಸಿಟಿ ಅಂತ ಎರಡು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. HSV ಅಂದರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾವು ಸ್ಟಾರ್ಟಿಂಗಲ್ಲಿ ಯಾವುದೇ ಥರದ ಸ್ಯಾಚುರೇಷನ್ ಕೂಡ ಅಡ್ಜಸ್ಟ್ಮೆಂಟ್ ಮಾಡಲಿಲ್ಲ. ಸೊ ಇಲ್ಲಿ HSV ನೋಡಲ್ಲಿ ನಾನು ಸ್ಯಾಚುರೇಷನ್ನ ಅಂದರೆ ಒಂದು ಫಿಲ್ಮಿಕ್ ಸ್ಯಾಚುರೇಷನ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಡೆನ್ಸಿಟಿ ಅಂತ ಒಂದು ಆಪ್ಷನ್ನ ಯೂಸ್ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ಡೆನ್ಸಿಟಿ ಅಂದರೆ ನಮ್ಮ ಇಮೇಜು ಡೆಪ್ತು ಮತ್ತು ಎಷ್ಟು ಡೀಪ್ ಆಗಬೇಕು ಅನ್ನೋದನ್ನ ಅಡ್ಜಸ್ಟ್ಮೆಂಟ್ ಮಾಡೋದು. ಸೊ ನಾನಿಲ್ಲಿ HSVಗೆ ಬಂದು ಒಂದು ಸಬ್ಟ್ರಾಕ್ಟಿವ್ ಸ್ಯಾಚುರೇಷನ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಲರ್ ಸ್ಲೈಸ್ ಟೂಲಿಗೆ ಬರ್ತಾ ಇದ್ದೀನಿ. ಕಲರ್ ಸ್ಲೈಸ್ ಟೂಲಲ್ಲಿ ನಮ್ಮ ಸ್ಯಾಚುರೇಷನ್ ಟ್ಯಾಬ್ ಇದೆಯಲ್ಲ, ಇದು HSV ಸ್ಯಾಚುರೇಷನ್ ಥರ ವರ್ಕ್ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ಸ್ಯಾಚುರೇಷನ್ನ ಒಂದು ಇದು ತುಂಬ ಸೆನ್ಸಿಟಿವ್ ಇರುತ್ತೆ, ನಾನಿಲ್ಲಿ 1.10 ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ. ಸೊ ನೀವು ಇಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನೆಕ್ಸ್ಟು ಡೆನ್ಸಿಟಿ ನೋಡಿಗೆ ಬಂದು ನಾನಿಲ್ಲಿ ಸ್ವಲ್ಪ ಇಮೇಜ್ನ ಡಾರ್ಕ್ ಮಾಡ್ಕೋತಾ ಇದ್ದೀನಿ. ಅಂದರೆ ಒಂದು ಎಷ್ಟು ಡೆನ್ಸ್ ಬೇಕು ನಮ್ಮ ಇಮೇಜು ಅನ್ನೋದನ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಕಲರ್ ಸ್ಲೈಸ್ ಟೂಲಲ್ಲಿ ನಾನು ಡೆನ್ಸಿಟಿನ ಒಂದು 0.6 ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನಮ್ಮ ಇಮೇಜು ಎಷ್ಟು ಡಾರ್ಕ್ ಆಗ್ತಾ ಇದೆ ಮತ್ತು ಎಷ್ಟು ಒಂದು ಬ್ಲೀಚ್ ಬೈಪಾಸ್ ಲುಕ್ ಬರ್ತಾ ಇದೆ ಅಂತ. ಇದು ಬಿಫೋರ್, ಇದು ಆಫ್ಟರು. ನಮ್ಮ ಇಮೇಜು ಓವರಾಲ್ ವೆಯ್ಟ್ ಎಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ಅಂತ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. HSV ಸ್ಯಾಚುರೇಷನ್ನು ಮತ್ತು ಡೆನ್ಸಿಟಿ ಟ್ಯಾಬ್ನ ನಾನು ಕಲರ್ ಸ್ಲೈಸಲ್ಲಿ ಯೂಸ್ ಮಾಡಿದ್ದು. ಸೊ ಈ ಕಲರ್ ಸ್ಲೈಸ್ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಯಾರ್ಯಾರಿಗೆ ಕಲರ್ ಸ್ಲೈಸ್ ಗೊತ್ತಿಲ್ಲ ಅವರು ನಮ್ಮ ಮೆಂಬರ್ಸ್ ಓನ್ಲಿ ವಿಡಿಯೋದಲ್ಲಿ ಚೆಕ್ ಮಾಡ್ಕೋಬೋದು. ನಮ್ಮ ಚಾನಲ್ಗೆ ಮೆಂಬರ್ ಆಗಿರಬೇಕು. ನೆಕ್ಸ್ಟು ಡೆನ್ಸಿಟಿ ಆದಮೇಲೆ ನಾನು ಒಂದು ಸಿನಿ ಕಾಂಟ್ರಾಸ್ಟ್ ಅಂತ ಒಂದು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ನಾನು ಓವರಾಲ್ ಕಾಂಟ್ರಾಸ್ಟ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ಓವರಾಲ್ ಕಾಂಟ್ರಾಸ್ಟ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ನಾನಿಲ್ಲಿ ಕಸ್ಟಮ್ ಕರ್ವ್ಸ್ಗೆ ಬರ್ತಾ ಇದ್ದೀನಿ. ಕಸ್ಟಮ್ ಕರ್ವ್ಸ್ಗೆ ಬಂದು ಇಲ್ಲಿ ಸ್ವಲ್ಪ ನಾನು ಹೈಲೈಟ್ಸ್ನ ಕಮ್ಮಿ ಮಾಡ್ಕೋತಾ ಇದ್ದೀನಿ. ಹೈಲೈಟ್ಸ್ನ ಕಮ್ಮಿ ಮಾಡಿಕೊಂಡು ನಾನು ಸ್ವಲ್ಪ ಶಾಡೋಸ್ನ ಸ್ವಲ್ಪ ಲಿಫ್ಟ್ ಮಾಡ್ತಾ ಇದ್ದೀನಿ. ಈ ಕಾಂಟ್ರಾಸ್ಟ್ ಬಿಫೋರ್ ಆಫ್ಟರ್ ನೋಡೋದಾದರೆ ಇದು ಬಿಫೋರ್, ಇದು ಆಫ್ಟರ್. ನಾನು ಕಾಂಟ್ರಾಸ್ಟ್ ಇಂಟೆನ್ಸಿಟಿನ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಇದು ಬಿಫೋರ್, ಇದು ಆಫ್ಟರ್. ನೆಕ್ಸ್ಟ್ ನಾನು ಗ್ಲೋಬ್ ನೋಡಿಗೆ ಬರ್ತಾ ಇದ್ದೀನಿ. ಗ್ಲೋಬ್ ನೋಡಿಗೆ ಬಂದು ಫೈನಲಾಗಿ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಅಂತಂದರೆ ನಾವು ಗ್ಲೋಬ್ ನೋಡನ್ನ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಸ್ವಲ್ಪ ಎಕ್ಸ್ಪೋಜರ್ನ ಚೂರು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಅಷ್ಟೇ, ಒಂದು 0.10 ಅಷ್ಟು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಅಡ್ಜಸ್ಟ್ಮೆಂಟ್ ಇಲ್ಲ. ನೀವು ನೋಡ್ತಾ ಇರ್ಬೋದು
ನೆಕ್ಸ್ಟು ಗ್ಲೋಬ್ ನೋಡಾದ್ಮೇಲೆ ನಾನು ಮತ್ತೆ ಡಿಯಾನ್ಸರ್ ನೋಡಿಗೆ ಬರ್ತಾ ಇದ್ದೀನಿ. ಇಲ್ಲಿ ಬಂದು ಡಿಯಾನ್ಸರಲ್ಲಿ ನಾನು ಫಿಲ್ಮ್ ಗ್ರೇನ್ನ ಎನೇಬಲ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಒಂದು ಫಿಲ್ಮ್ ಗ್ರೇನ್ ಎನೇಬಲ್ ಮಾಡಿದ್ದೀನಿ. ಇದು ಇಂಟೆನ್ಸಿಟಿ ಸ್ವಲ್ಪ ಕಮ್ಮಿ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಹೆಲೇಷನ್ ಸಹ ಎನೇಬಲ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಹೆಲೇಷನ್ ಯಾವ ಥರ ಅಪ್ಲೈ ಆಗಿದೆ ಅಂತ ಬಿಫೋರ್ ಆಫ್ಟರ್ ನೋಡಿದ್ರೆ. ಹೆಲೇಷನ್ ಅಪ್ಲೈ ಆದಮೇಲೆ ನೆಕ್ಸ್ಟು ಇನ್ನೊಂದು ಆಪ್ಷನ್ ಇದೆ ಫಿಲ್ಮ್ ಡ್ಯಾಮೇಜ್ ಅಂತ. ಸೊ ಇದನ್ನು ಕೂಡ ಎನೇಬಲ್ ಮಾಡ್ಕೋತಾ ಇದ್ದೀನಿ. ಫಿಲ್ಮ್ ಡ್ಯಾಮೇಜ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನಾವು ಕೆಲವೊಂದು ಸರಿ ಮೂವೀಸಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ನಮ್ಮ ಮೂವೀಸ್ ಬರ್ತಾ ಇದ್ದರೆ ಅದ್ರ ಮೇಲೆ ಚಿಕ್ಕ ಡಾಟ್ಸ್ ಬರುತ್ತೆ, ಅಂದರೆ ಒಂದು ಡ್ಯಾಮೇಜ್ ಆಗಿರೋ ಥರ ಒಂದು ಡಾಟ್ಸ್ ಬರುತ್ತೆ. ಸೊ ಅದನ್ನು ಒಂದು ಫಿಲ್ಮಿಕ್ ಲುಕ್ಕಿಗೋಸ್ಕರ ಯೂಸ್ ಮಾಡ್ತಾರೆ. ಕೆಲವೊಂದು ಸರಿ ಫಿಲ್ಮಲ್ಲಿ ಶೂಟ್ ಮಾಡಿದಾಗ ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ಕೆಲವೊಂದು ಸರಿ ಡಿಜಿಟಲ್ ಕ್ಯಾಮ್ರಾಸಲ್ಲಿ ಶೂಟ್ ಮಾಡಿದಾಗ ಸಹ ನಾವು ಇಂಟೆನ್ಷನಲಿ ಆ್ಯಡ್ ಮಾಡಬೇಕು ಅಂದರೂ ಸಹ ಆ್ಯಡ್ ಮಾಡ್ಕೋಬೋದು. ಅದೊಂದು ಫಿಲ್ಮಿಕ್ ವೈಬಿಗೋಸ್ಕರ ಯೂಸ್ ಮಾಡ್ತಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂಥರ ಫ್ಲಿಕ್ಕರ್ ಆಗಿರೋ ಥರ ಬರ್ತಾ ಇದೆ. ಸೊ ನೀವು ಡಿಯಾನ್ಸರ್ ಯೂಸ್ ಮಾಡಿ ಫಿಲ್ಮ್ ಡ್ಯಾಮೇಜ್ನ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿದ್ವಲ್ಲ, ಒಂದು ವಾರ್ಮ್ ಅರ್ಥಿ ಬ್ಲೀಚ್ ಬೈಪಾಸ್ ಲುಕ್, ಒಂದು ಆ್ಯಕ್ಷನ್ ಲುಕ್ನ ಯಾವ ಥರ ಮಾಡ್ಬೋದು ಅಂತ. ಸೊ ಇದು ಬಿಫೋರ್ ಆಫ್ಟರ್ ನೋಡ್ತಾ ಇದ್ದೀವಿ. ಒಂದು ಹೈ ಕಾಂಟ್ರಾಸ್ಟ್ ಒಂದು ಆ್ಯಕ್ಷನ್ ಲುಕ್ನ ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅಂತ. ಈ ವಿಡಿಯೋದಲ್ಲಿ ಯೂಸ್ ಮಾಡಿರೋ ಟೂಲ್ಸು, ಲಟ್ಸು ಸಹ ನಾನು ಡೌನ್ಲೋಡ್ಗೆ ಕೊಡ್ತಾ ಇದ್ದೀನಿ. ಮತ್ತು ಪವರ್ ಗ್ರೇಡ್ ಸಹ ನಿಮಗೆ ಡೌನ್ಲೋಡ್ಗೆ ಸಿಗುತ್ತೆ. ನಮ್ಮ ಚಾನಲ್ಗೆ ಮೆಂಬರ್ ಆಗಿರಬೇಕು. ಸೊ ಮೆಂಬರ್ ಆಗಿದ್ದರೆ ನಿಮಗೆ ಪ್ರತಿಯೊಂದು ಅಲ್ಲಿ ಪ್ರಾಕ್ಟೀಸ್ ಕ್ಲಿಪ್ ಸಮೇತ ನಿಮಗೆ ಡೌನ್ಲೋಡ್ಗೆ ಸಿಗುತ್ತೆ. ಸೊ ಇದೇ ಲುಕ್ನ ನೀವು ಬೇರೆ ಒಂದು ಮ್ಯೂಸಿಕ್ ವಿಡಿಯೋದಲ್ಲೂ ನೋಡಿರ್ಬೋದು. ಬಿಗ್ ಡಾಗ್ಸ್ ಅಂತ ಒಂದು ಮ್ಯೂಸಿಕ್ ವಿಡಿಯೋ ಇದೆ, ಹನುಮಾನ್ ಕೈಂಡು, ಲಾಸ್ಟ್ ಇಯರ್ ರಿಲೀಸ್ ಆಗಿದ್ದು. ಅದರಲ್ಲೂ ಸಹ ಇದೇ ಥರ ಲುಕ್ನ ಯೂಸ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ. ಆ ಹನುಮಾನ್ ಕೈಂಡ್ದು ಬಿಗ್ ಡಾಗ್ಸ್ ವಿಡಿಯೋನ ಒಂದ್ಸರಿ ಚೆಕ್ ಮಾಡ್ಕೋಬೋದು. ಸೊ ನೋಡಿದ್ವಲ್ಲ, ಈ ಥರ ಆ್ಯಕ್ಷನ್ ಲುಕ್ನ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಲರ್ ಗ್ರೇಡಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ.